ನಮಸ್ಕಾರ ಸ್ನೇಹಿತರೆ. ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ ಮತ್ತು ನೀವು ಸಂತೋಷವಾಗುತ್ತೀರಿ. ಯಾರು ಯಾರಿಗೂ ಸೇರಿದವರಲ್ಲ. ಈ ಸತ್ಯವು ಕೆಟ್ಟ ಕಾಲದಲ್ಲಿ ಮಾತ್ರ ಅರ್ಥವಾಗುತ್ತದೆ. ಸಿಹಿಯಾಗಿ ಮಾತನಾಡುತ್ತಾ ಜನರು ಗೌರವಿಸುವುದಿಲ್ಲ. ಅವರು ಮೋಸ ಮಾಡುತ್ತಿದ್ದಾರೆ. ನಿನ್ನ ನೋವನ್ನು ಅವಮಾನಗಳನ್ನು ನಿನ್ನ ಬಲವನ್ನಾಗಿ ಬದಲಾಯಿಸು. ಗುರಿ ಸಾಧಿಸಲು ಮೆಟ್ಟಿಲನ್ನಾಗಿ ಬಳಸು. ಅದೇ ನಿನಗೆ ನಿನ್ನ ಗೆಲುವಿನ ದಾರಿಯಾಗುವುದು. ದೇವರು ಯಾವ ತೀರ್ಪನ್ನು ಕೊಡುವುದಿಲ್ಲ, ಬದಲಾಗಿ ನಿಮ್ಮಿಂದ ಮಾಡಲ್ಪಟ್ಟ ಕರ್ಮಗಳೇ ನಿಮಗೆ ಅಂತಿಮ ತೀರ್ಪನ್ನು ನೀಡುತ್ತೆ. ಯಶಸ್ಸು ಕಾಣಲು ಉತ್ತಮ ಮಾರ್ಗವೆಂದರೆ ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಸುಧಾರಿಸಿಕೊಳ್ಳುವುದು. ಅವಸರದಲ್ಲಿ ಮಾಡಿದ ವಿಶ್ವಾಸ, ಪ್ರಯತ್ನವೇ ಇಲ್ಲದ ಮಾಡಿದ ಭರವಸೆ, ಇವೆರಡರ ಪರಿಣಾಮ ಮೋಸವೇ ಆಗಿರುತ್ತದೆ. ನಿಮ್ಮ ಕೆಲಸ ಮತ್ತು ದೇವರನ್ನು ಪ್ರೀತಿಸಿ, ಯಾಕೆಂದರೆ ಇಬ್ಬರು ನಿಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡ. ಯಾಕೆಂದರೆ ಎಲ್ಲರೂ ಮೆಚ್ಚಿಸಲು ಹೋದರೆ ಒಂದೊಂದು ದಿನ ನೀನು ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯವರೆಗೆ ನಾವು ಎಲ್ಲರಿಗೂ ಒಳ್ಳೆಯವರಾಗಿ ಇರುತ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟರಾಗುತ್ತೇವೆ. ಹಿಂದಕ್ಕೆ ಹೋಗಿ ಎಲ್ಲವನ್ನು ಹೊಸದಾಗಿ ಶುರು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈ ಕ್ಷಣದಿಂದ ಪ್ರಯತ್ನವನ್ನು ಶುರು ಮಾಡಿ ಖಂಡಿತವಾಗಿಯೂ ತಲುಪಬಹುದು. ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ. ಕರ್ಮಕ್ಕೆ ಆ ಅವಕಾಶವನ್ನು ನೀಡಿ. ಒಂದು ನೊಂದ ಹೃದಯದ ಸಂಕಲ್ಪ ಮುರಿಯುವುದು ಕೋಟೆ ಒಡೆಯುವುದಕ್ಕಿಂತ ಕಠಿಣವಾಗಿರುತ್ತೆ. ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿ, ಬೇರೆಯವರನ್ನು ದ್ವೇಷಿಸುವ ವ್ಯಕ್ತಿ, ಅನುಮಾನ ಪಡುವ ವ್ಯಕ್ತಿ, ನಿಂದಿಸುವ ವ್ಯಕ್ತಿ, ಅಸಂತುಷ್ಟ ವ್ಯಕ್ತಿ, ಪರಾಶ್ರಿತ ವ್ಯಕ್ತಿ ಯಾವಾಗಲೂ ದುಃಖಿತನಾಗಿರುತ್ತಾನೆ. ಸಾಧನೆಗಳು, ಗೆಲುವು, ಆಲೋಚನೆಗಳು ಇರುವ ಗೆಳೆಯರೊಂದಿಗೆ ಹೆಚ್ಚು ಕಾಲ ಕಳೆಯಿರಿ. ಮತ್ತೊಬ್ಬರ ಬಗ್ಗೆ ಕೊಂಕು ಮಾತನಾಡುವವರೊಂದಿಗೆ ಅಲ್ಲ. ಯಾರೊಬ್ಬರಿಗಾಗಿ ಅಳಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ಆಯಸ್ಸು, ಕೆಲಸ, ಸಂಪತ್ತು ಮತ್ತು ವಿದ್ಯೆ ಮತ್ತು ಸಾವು ನಾವು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಇದು ನಿರ್ಧರಿಸಲ್ಪಟ್ಟಿರುತ್ತೆ. ದೇವರು ಸ್ವಯಂ ಅಸ್ತಿತ್ವದಲ್ಲಿದ್ದಾನೆ. ಅವನಿಗೆ ಎಂದಿಗೂ ವಯಸ್ಸಾಗುವುದಿಲ್ಲ ಮತ್ತು ಸಾವು ಬರುವುದಿಲ್ಲ ಮತ್ತು ಅವನೇ ಎಲ್ಲವನ್ನು ಸೃಷ್ಟಿಸಿದವನು ಮತ್ತು ಅವನು ಯಾರಿಂದಲೂ ಸೃಷ್ಟಿಸಲ್ಪಟ್ಟಿಲ್ಲ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಒಳ್ಳೆಯತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಧನ್ಯವಾದಗಳು ಸ್ನೇಹಿತರೆ.